ಪ್ರಕಾಶ್ ಕೋಳಿವಾಡ್ ಅವರಿಗೆ ಸಿಎಂ ಆಗೋ ಕನಸಿದೆಯಾ? ನೋಡಿ, CM ಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯನ್ನು ಜನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದರೆ ಜನ ಮತ್ತಿನ್ನೂ ನಮಗೆ ಬೇರೆ ಅಧಿಕಾರಗಳನ್ನು ಕೊಡ್ತಾರೆ. ತಮಗೆ ವೈಯಕ್ತಿಕವಾಗಿ ಆ ಕನಸಿದೆಯಾ ಇಲ್ವಾ? ನೋಡ್ಬೇಕು. ಈಗ ನೋಡಿ, ಯಾರು ಎಷ್ಟೋ ಜನ ಮುಖ್ಯಮಂತ್ರಿಗಳಾದರು, ಮಂತ್ರಿಗಳಾದರು. ಆದರೆ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ. ನಾನು ನನ್ನ ರಾಣೆಬೆನ್ನೂರು ತಾಲೂಕನ್ನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಮಾಡೋವರೆಗೂ ನಾನು ರಾಣೆಬೆನ್ನೂರು ಬಿಟ್ಟು ಹೋಗೋ ವಿಚಾರ ನನ್ನಿಲ್ಲ. ಒಬ್ಬ ಶಾಸಕರ ಆಗಬೇಕು ಅಂತ ಹೇಳಿದ್ರೆ ನಿಜವಾದ ಅರ್ಹತೆ ಏನು? ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಕಾಳಜಿ ಇರಬೇಕು. ಅವ್ರನ್ನ ಮುಖ್ಯವಾಹಿನಿ ತರೋ ಒಂದು ತುಡಿತಾ ಇರಬೇಕು. ಸಮಾನತೆಯನ್ನು, ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕನಸನ್ನು ಹೊತ್ತು ರಾಜಕಾರಣಕ್ಕೆ ಬಂದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಯುವ ರಾಜಕಾರಣಿಗಳು ರಾಜಕೀಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಅನೇಕ ಆಸೆ ಆಕಾಂಕ್ಷೆಗಳಿದ್ದಾವೆ, ಮಹತ್ವಾಕಾಂಕ್ಷೆಗಳಿದ್ದಾವೆ, ಸೇವೆ ಮಾಡಬೇಕು ಅಂತ ಅನ್ನೋರಿದ್ದಾಗ ಅವ್ರಿಗೇನು ಕಿವಿ ಮಾತು ಹೇಳ್ತೀರಿ ತಾವು? ವಿಶೇಷವಾಗಿ ಇಂದಿನ ಯುವಕರು, ಅದರಲ್ಲೂ ವಿದ್ಯಾವಂತ ಯುವಕರು, ರಾಜಕೀಯ ಅನ್ಟಚಬಲ್ ಆಗಿಬಿಟ್ಟಿದೆ. ಯಾವ ವಿದ್ಯಾವಂತರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಕೌಂಟೆಂಟ್ ಆಗಬೇಕು, ಚಾರ್ಡ್ ಅಕೌಂಟೆಂಟ್ ಆಗಬೇಕು ಅಂತಾರೆ ಹೊರತಾಗಿ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಭಾಳ ಜನನ್ನ ನಾನು ನೋಡಿಲ್ಲ. ಯಾಕೆ ಹಂಗಾಗಿದೆ ಅನ್ಸುತ್ತೆ ಸರ್? ವ್ಯವಸ್ಥೆ ಕೆಟ್ಟಿದೆ, ಅದರಲ್ಲೇನು ಸಂದೇಹ ಇಲ್ಲ. ವ್ಯವಸ್ಥೆ ಸರಿ ಮಾಡೋದೆ ವಿದ್ಯಾವಂತ ಯುವಕರೇ ಸರಿ ಮಾಡೋದು. ಯಾರು ಅಗ್ರೀವ್ಡ್, ಯಾರಿಗೆ ತೊಂದರೆ ಆಗ್ತಾಯಿದೆ ಅವರು ಅದನ್ನು ಸರಿಪಡಿಸೋದು. ಬೆನಿಫಿಷರೀಸ್ ಯಾರು ಸರಿಪಡಿಸೋದಿಲ್ಲ. ಕರೆಕ್ಟ್. ಯಾರಿಗೆ ತೊಂದರೆ ಆಗಿದೆ, ನಮ್ಮ ಯುವಕರಿಗೆ ತೊಂದರೆ ಆಗಿದೆ, ನಮ್ಮ ವಿದ್ಯಾವಂತರಿಗೆ ತೊಂದರೆ ಆಗಿದೆ, ನಮ್ಮ ರೈತರಿಗೆ ತೊಂದರೆ ಆಗಿದೆ. ಆದ್ದರಿಂದ ವಿದ್ಯಾವಂತ ಯುವಕರಿಗೆ ನಮ್ಮ ದೇಶ ಕಟ್ಟುವ ಕೆಲಸ ರಾಜಕಾರಣದಲ್ಲಿ ತಾವು ತೊಡಗಿಸ್ಕೋಬೇಕು. ನನ್ನ ಕೈಲಾದ ವೇದಿಕೆಯನ್ನು ತಮಗೆ ನಾನು ಒದಗಿಸ್ಕೊಳ್ಳಿಕ್ಕೆ ಸಿದ್ಧನಾಗಿದ್ದೀನಿ. ಆದ್ದರಿಂದ ಯುವಕರು ಕೂಡ ರಾಜಕಾರಣದಲ್ಲಿ ಬಂದರೆ ಮಾತ್ರ ಈ ಕಲುಷಿತ ವಾತಾವರಣ ರಾಜಕಾರಣದಿಂದ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.